ಸಿಕ್ಸ್ ರೀಡಿಂಗ್. ಓಕೆ, ಈಗ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಅದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ನೋಡ್ರಿ. ಅಲ್ಲಿ ನೋಡ್ರಿ, ಇದು ಕೊಟ್ಟಿದ್ದ ನೀಟಾಗಿ ಡಯಾಗ್ರಾಮ್ ಹಾಕೊಂಡ್ಬಿಡೋಣ. ಓಕೆ, ಅವ್ನು ಡಯಾಗ್ರಾಮ್ ಕೊಟ್ಟಿದ್ದಾನೆ, ಬಟ್ ಸ್ಟಿಲ್ ನಾವು ನೀಟಾಗಿ ಡಯಾಗ್ರಾಮ್ ಹಾಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಅವ್ನು ಕೊಟ್ಟಿರೋದು ನೋಡ್ರಿ, ABC ಇಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಇಲ್ಲಿ ನಿಮಗೆ ಅರ್ಥ ಆಗಲ್ಲ ಅಂತ ನೀಟಾಗಿ ಡಯಾಗ್ರಾಮ್ ಹಾಕ್ತೀನಿ. ಓಕೆ, ಏನು ಹೇಳ್ತಾನೆ, ABC ಇಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ABC ಇದೆ ಅಂತೆ, ಅದು ಒಂದು ರೈಟ್ ಆಂಗಲ್. ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಒಂದು ಆಂಗಲ್ 90 ಡಿಗ್ರಿ ಇದೆ. ಅಂಡ್ O is the midpoint of the side opposite to the right angle. ಸೈಡ್ ಅಪೋಸಿಟ್ ಟು ದ ರೈಟ್ ಆಂಗಲ್, ಅದು ಅಪೋಸಿಟ್ ಟು ದ ರೈಟ್ ಆಂಗಲ್ ಸೈಡ್ ಇರೋದು ಇದು. ಇದಕ್ಕೆ ಮಿಡ್ ಪಾಯಿಂಟ್ ಬಂದು O ಅಂತ ಕೊಟ್ಟಿದ್ದಾರೆ. ಓಕೆನಾ, O is the midpoint of the side opposite to the right angle. ಈಗ ಏನ್ ಕೇಳ್ತಾನೆ, ಎಕ್ಸ್ಪ್ಲೇನ್ ವೈ O is equidistant from A, B and C. ಓಕೆ, ಇಲ್ಲಿ ನೋಡಿ, O ಮಿಡ್ ಪಾಯಿಂಟ್ ಅಂದ್ರೆ ಇದೆಷ್ಟು ಇರ್ತದೆ, ಇದು ಕೂಡ ಅಷ್ಟೇ ಇರ್ತದೆ. ಓಕೆ, ಅವನಿಗೆ ಕೇಳ್ತಿರೋದು, ಓಕೆ ಈಗ ಜಾಯಿನ್ ಮಾಡೋಣ ಇದನ್ನ. ಅವ್ನು ಕೇಳ್ತಿರೋದು O ಬಂದ್ಬಿಟ್ಟು ಈಕ್ವಿಡಿಸ್ಟೆನ್ಸ್ ಫ್ರಮ್ A, B ಅಂಡ್ C. ಅಂದ್ರೆ O ಬಂದ್ಬಿಟ್ಟು A ಇಂದ ಎಷ್ಟು ದೂರ ಇದೆನೋ B ಇಂದ ಕೂಡ ಅಷ್ಟೇ ದೂರ ಇರಬೇಕು, C ಇಂದ ಕೂಡ ಅಷ್ಟೇ ದೂರ ಇರಬೇಕು. ಎಕ್ಸಾಂಪಲ್, O ಇಂದ A 5 ಸೆಂಟಿಮೀಟರ್ ಇದೆ, O ಇಂದ C ಕೂಡ 5 ಸೆಂಟಿಮೀಟರ್ ಇರಬೇಕು, O ಇಂದ B ಕೂಡ 5 ಸೆಂಟಿಮೀಟರ್ ಅಂತ ಇರಬೇಕು. ಓಕೆ, ಈಗ ಫಸ್ಟ್ ನಾವು ಗಿವನ್ ಬರ್ದ್ಬಿಡೋಣ. ಗಿವನ್ ಏನ್ ಕೊಟ್ಟಿದ್ದ, ಆಂಗಲ್ B ಬಂದು ಎಷ್ಟು 90 ಡಿಗ್ರಿ. ಓಕೆ, O ಇಸ್ ದ ಮಿಡ್ ಪಾಯಿಂಟ್ ಆಫ್ AC ಅಂದ್ರೆ ಏನು, OA ಎಷ್ಟು ಇರ್ತತೋ OC ಕೂಡ ಅಷ್ಟೇ ಇರ್ತದೆ ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ನಾವೇನ್ ಪ್ರೂವ್ ಮಾಡಬೇಕು, ಟು ಪ್ರೂವ್ ಬಂದ್ಬಿಟ್ಟು OA ಇಸ್ ಈಕ್ವಲ್ ಟು OB ಇಸ್ ಈಕ್ವಲ್ ಟು OC ಅಂತ ಪ್ರೂವ್ ಮಾಡೋ. OA ಇಸ್ ಈಕ್ವಲ್ ಟು OB ಇಸ್ ಈಕ್ವಲ್ ಟು OC ಅಂತ ಪ್ರೂವ್ ಮಾಡ್ಬೇಕು. ಇದನ್ನ ಪ್ರೂವ್ ಮಾಡ್ಬೇಕಂದ್ರೆ ಏನ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ನೋಡ್ರಿ. ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು, ಓಕೆ, ಈಗ ಕನ್ಸ್ಟ್ರಕ್ಷನ್ ಅಂದ್ರೆ ನಾವೇ ತಗೊಂತೀವಿ. ಇಲ್ಲಿ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಡಾಟೆಡ್ ಲೈನ್ ನಮ್ಗೆ ಹೆಲ್ಪ್ ಮಾಡಕ್ಕೆ, ಬಟ್ ಅವ್ರು ಹೆಲ್ಪ್ ಇಲ್ಲಾರ್ದಾಗ ನಾವ್ ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ಈಗ ಒಂದೇನ್ ಮಾಡ್ರಿ, BC ಗೆ ಒಂದ್ ಲೈನ್ ಪ್ಯಾರಲಲ್ ಹಾಕ್ರಿ, BC ಗೆ ಒಂದ್ ಲೈನ್ ಪ್ಯಾರಲಲ್ ಹಾಕ್ರಿ. ಓಕೆ, ಆಮೇಲೆ AB ಒಂದ್ ಪ್ಯಾರಲಲ್ ಹಾಕ್ರಿ. ಓಕೆ, ಇವೆರಡು ಇಂಟರ್ಸೆಕ್ಟ್ ಆದಲ್ಲಿ D ಅಂತ ಬರೆಯೋಣ. ಓಕೆನಾ, ಸೊ ಏನ್ ಬರೀತೀವಿ, ಒಂದು ಫಸ್ಟ್ ಡ್ರಾ ಈ ಪಾಯಿಂಟ್ ಏನು AD, ಡ್ರಾ AD ಪ್ಯಾರಲಲ್ ಟು BC. ಈ ಲೈನಿಗೆ ಒಂದು ಪ್ಯಾರಲಲ್, ಇನ್ನೊಂದು ಸೆಕೆಂಡ್ ಏನು ಡ್ರಾ, ಓಕೆ, AB ಒಂದು ಪ್ಯಾರಲಲ್ ಆಗ್ತದೆ, DC ಪ್ಯಾರಲಲ್ ಟು AB. ಓಕೆನಾ, ಸೊ ಹಿಂಗಾಗ್ದಾಗ ನೀವೇ ನೋಡ್ರಿ. ಓಕೆ, ಇದು ಪ್ಯಾರಲಲ್ ಹಾಕಿ, ಇದಕ್ಕೆ ಇದು ಪ್ಯಾರಲಲ್ ಹಾಕಿವಿ, ಇದಕ್ಕೆ ಪ್ಯಾರಲಲ್ ಹಾಕಿದಾಗ ಅವಾಗ ಆಟೋಮೆಟಿಕ್ ಏನಾಗುತ್ತೆ, ದೆನ್ AD ಎಷ್ಟಿರ್ತದೆ, BC ಎಷ್ಟಿರ್ತೋ AD ಕೂಡ ಅಷ್ಟಾಗುತ್ತೆ. ದೆನ್ AD ಇಸ್ ಈಕ್ವಲ್ ಟು BC ಅಂಡ್ ಓಕೆ DC ಎಷ್ಟಿರ್ತೋ AB ಎಷ್ಟಿರ್ತೋ DC ಕೂಡ ಅಷ್ಟೇ ಇರ್ತದೆ. ದೆನ್ DC ಇಸ್ ಈಕ್ವಲ್ ಟು AB ಅಂದ್ರೆ ಏನು, ಇದೆಷ್ಟಿರ್ತೋ ಇದು ಅಷ್ಟೇ ಇರ್ತದೆ, ಇದೆಷ್ಟಿರ್ತೋ ಇದು ಕೂಡ ಅಷ್ಟೇ. ಅಪೋಸಿಟ್ ಸೈಡು ಈಕ್ವಲ್ ಆಗ್ಬಿಟ್ರು. ಸೊ ನಾನು ಪ್ಯಾರಲಲ್ ಹಾಕಿದಕ್ಕೆ ಅಪೋಸಿಟ್ ಸೈಡು ಈಕ್ವಲ್ ಆಯ್ತು. ನೀವೇ ನೋಡ್ರಿ, ಇದು ಯಾವ ಪ್ರಾಪರ್ಟಿ, ಅಪೋಸಿಟ್ ಸೈಡ್ ಈಕ್ವಲ್ ಇದ್ದು ಆಮೇಲೆ ಪ್ಯಾರಲಲ್ ಇದ್ರೆ ಅದನ್ನ ಏನಂತ ಕರಿಬೋದು, ನಾನು ರೆಕ್ಟಾಂಗಲ್ ಅಂತ ಕರಿಬೋದಾ. ಸಿನ್ಸ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್. ಓಕೆ, ಅಪೋಸಿಟ್ ಸೈಡ್ ಈಕ್ವಲ್ ಅಂಡ್ ಪ್ಯಾರಲಲ್ ಇರೋದ್ರಿಂದ ABCD ಏನಂತ ಕರಿಬೋದು, ನಾನು ABCD ಈಸ್ ಎ ರೆಕ್ಟಾಂಗಲ್ ಅಂತ ಕರಿಬೋದಾ. ಸೊ ಇದು ರೆಕ್ಟಾಂಗಲ್ ಅಂತ ಗೊತ್ತಾಯ್ತು. ಓಕೆ, ಈಗ ನೀವು ನೋಡ್ರಿ, ಓಕೆ, ನಿಮಗೆ ಬೇಸಿಕ್ ಕರೆಕ್ಟ್ ಆಗಿ ಗೊತ್ತಿದ್ರೆ ರೆಕ್ಟಾಂಗಲ್ ಅಲ್ಲಿ ಏನು, ಓಕೆ, ಈಗ ನೀವು ರೆಕ್ಟಾಂಗಲ್ ಅಲ್ಲಿ ತಗೊಂಡ್ರೆ ರೆಕ್ಟಾಂಗಲ್ ಅಲ್ಲಿ ಡಯಾಗ್ನಲ್ ಈಕ್ವಲ್ ಇರ್ತದೆ. ಓಕೆ, ಅನ್ಕೊಳ್ಳೋಣ AC 10 ಇದ್ರೆ BD ಕೂಡ 10 ಇರ್ತದೆ, AC 10 ಇದ್ರೆ BD ಕೂಡ 10 ಇರ್ತದೆ. ಡಯಾಗ್ನಲ್ಸ್ ಈಕ್ವಲ್ ಇರ್ತವೆ ರೆಕ್ಟಾಂಗಲ್ ಅಲ್ಲಿ. ಡಯಾಗ್ನಲ್ಸ್ ಅಲ್ಲಿ ಇನ್ನೊಂದು ಪ್ರಾಪರ್ಟಿ ಏನಂದ್ರೆ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ಬೈಸೆಕ್ಟ್ ಈಚ್ ಅದರ್ ಅಂದ್ರೆ ಇದು ಎಷ್ಟಿರ್ತತೋ ಇದು ಕೂಡ ಅಷ್ಟೇ ಇರ್ತದೆ. ನೀವೇ ನೋಡ್ರಿ, ಇದು 10 ಅಂತಂದ್ರೆ ಓಕೆ, ಇದು ಅರ್ಧ ಮಾಡಿದ್ರೆ ಎಷ್ಟಿರ್ತದೆ, ಇದು 5 ಇದು 5 ಇರುತ್ತೆ, ಹೌದಾ. ಆಮೇಲೆ AC ನೋಡ್ರಿ, AC ಕೂಡ ಟೈಮ್ ಇದೆ. ಸೊ ಇವರಿಬ್ರು ಎಷ್ಟಿರ್ತಾರೆ, ಇವನು 5 ಇರ್ತದೆ, ಹೌದಾ. ಡಯಾಗ್ನಲ್ ಬೈಸೆಕ್ಟ್ ಈಚ್ ಅದರ್ ಅಂದ್ರೆ 2 ಈಕ್ವಲ್ ಪಾರ್ಟ್ಸ್. 10 ಇದ್ರೆ 5 ಮಾಡುತ್ತೆ. ಇಲ್ಲಿ AC 10 ಇದ್ರೆ 5 ಅವಾಗ ಏನಾಯ್ತು, ನೀವೇ ನೋಡ್ರಿ, 4 ಸೈಡ್ ಈಕ್ವಲ್ ಆಯ್ತಾ. ಈಗ ನೋಡ್ರೆ OA ಇಸ್ ಈಕ್ವಲ್ ಟು OB ಇಸ್ ಈಕ್ವಲ್ ಟು OC ಇಸ್ ಈಕ್ವಲ್ ಟು OD ಅಂತ ಬರಿಬೋತಾನೆ, 4 ಸೈಡ್ ಈಕ್ವಲ್ ಅಂತ.
ಇಲ್ಲಿ ಕೂಡ ಅದೇ ಕೇಸು. ನಾನು ಇದನ್ನೇನಾದ್ರೂ ಜಾಯಿನ್ ಮಾಡ್ತೀನಿ, ಈ ಕನ್ಸ್ಟ್ರಕ್ಷನ್ ಇನ್ನೊಂದು ಪಾಯಿಂಟ್ ಏನ್ ಮಾಡ್ತೀನಿ, ಜಾಯಿನ್ ಓ ಅಂಡ್ ಡಿ. ಓಕೆ, ಇಲ್ಲಿ ನೋಡಲಿ ಓ ಮತ್ತೆ ಡಿ. ಈಗ ನಾವು ಪ್ರಾಪರ್ಟಿ ಮಾಡಿದ್ದೇನು, ಇದು ರೆಕ್ಟ್ಯಾಂಗಲ್ ಅಂತ ಪ್ರೂವ್ ಆದ್ರೆ ಇದೆಷ್ಟಿರ್ತತೋ ಇದು ಕೂಡ ಅಷ್ಟೇ ಇರ್ತತೆ, ಇದೆಷ್ಟಿರ್ತತೋ ಇದು ಕೂಡ ಅಷ್ಟೇ ಇರ್ತತೆ. ಬಟ್ ಇಲ್ಲಿ ಡಯಾಗ್ನಲ್ಸ್ ಈಕ್ವಲ್ ಇರೋದ್ರಿಂದ 4 ಈಕ್ವಲ್ ಆಗ್ಬಿಡ್ತಾರೆ, ಹೌದಾ? ಸೊ ಇಲ್ಲಿ ರೀಸನ್ ಏನ್ ಬರಿತೀವಿ, ಸಿನ್ಸ್ ಡಯಾಗ್ನಲ್ಸ್ ಆರ್ ಈಕ್ವಲ್ ಅಂಡ್ diagonals bisect each other in rectangle. So diagonals equal ಮತ್ತೆ bisect each other ಇರೋದ್ರಿಂದ ಇವು 4 ಈಕ್ವಲ್ ಅಂತ ಬರಿಬೋದು. ಯಾವುದು, OA is equal to OD is equal to OC is equal to OB ಅಂತ ಬರಿಬೋದು. ಏನ್ ಬರಿಬೋದು, OA is equal to OB is equal to OC is equal to OD ಅಂತ ಬರಿಬೋದು. ಓಕೆ, OA OB OC OD 4 ಈಕ್ವಲ್ ಅಂತ ಬರಿಬೋದು. ನಾವು ಪ್ರೂವ್ ಮಾಡ್ಬೇಕಾಗಿದ್ದೇನು, ಟು ಪ್ರೂವ್ OA is equal to OB is equal to OC. ಸೊ ಲಾಸ್ಟಿಗೆ ನಾನು ಅದಷ್ಟೇ ಬರೀತೀನಿ, OA is equal to OB is equal to OC ಅಂತ ಬರೆದ್ಬಿಟ್ಟು ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ಬಿಡ್ತೀವಿ. ಓಕೆನಾ? ಇಲ್ಲಿ ಪ್ರಾಪರ್ಟಿ ಏನು, ರೆಕ್ಟ್ಯಾಂಗಲ್ ಪ್ರಾಪರ್ಟಿ ಗೊತ್ತಿರಬೇಕು. ಒಂದು ಅಪೋಸಿಟ್ ಸೈಡ್ ಈಕ್ವಲ್ ಅಂಡ್ ಪ್ಯಾರಲಲ್ ಇದ್ರೆ ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಇನ್ನೊಂದು ರೆಕ್ಟ್ಯಾಂಗಲ್ ಅಲ್ಲಿ 2 ಡಯಾಗ್ನಲ್ಸ್ ಈಕ್ವಲ್ ಇರ್ತವೆ, ಆಮೇಲೆ ಡಯಾಗ್ನಲ್ ಬೈಸೆಕ್ಟ್ ಈಚ್ ಅದರ ಪ್ರಾಪರ್ಟಿ ಗೊತ್ತಿದ್ರೆ ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು.